ನೇಪಾಳದಲ್ಲಿ ಜಲಪ್ರಳಯಕ್ಕೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ನೇಪಾಳ ಪ್ರವಾಹ ದುರಂತದಲ್ಲಿ ಸಾವಿನ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಏರಿಕೆಯಾಗ್ತಾನೆ ಇದೆ. ಇಲ್ಲಿಯವರೆಗೂ 389ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಆ ಕುರಿತು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ನೇಪಾಳದಲ್ಲಿ ಜಲಪ್ರಳಯಕ್ಕೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗ್ಬಿಟ್ಟಿದೆ. ನೇಪಾಳ ಪ್ರವಾಹ ದುರಂತದಲ್ಲಿ ಮೃತರ ಸಂಖ್ಯೆ 389ಕ್ಕೂ ಏರಿಕೆ ಆಗ್ತಾ ಇದೆ. 1,500ಕ್ಕೂ ಹೆಚ್ಚು ಮಂದಿ ನಾಪತ್ತೆಯಾಗಿದ್ದಾರೆ. ಅವರ ಗುರುತು ಪತ್ತೆ ಹಚ್ಚಬೇಕು, ಅವರು ಎಲ್ಲಿದ್ದಾರೆ ಅಂತ ಹೇಳಿ ಹುಡುಕುವಂತಹ ಕಾರ್ಯಾಚರಣೆ ಸದ್ಯ ಭರದಿಂದ ಸಾಗ್ತಾ ಇದೆ. ಸುನಾಮಿಯಂತೆ ಅಪ್ಪಳಿಸಿರುವಂತಹ ಪ್ರವಾಹಕ್ಕೆ ಗ್ರಾಮಗಳು, ಪಟ್ಟಣಗಳು ಜಲಾವೃತವಾಗಿದ್ದಾವೆ. ಭಾರತದ 290 ಮಂದಿ ನಾಪತ್ತೆಯಾಗಿದ್ದಾರೆ ಅಂತ ಹೇಳಿ ವಿದೇಶಾಂಗ ಇಲಾಖೆ ಮಾಹಿತಿಯನ್ನ ಕೂಡ ಹಂಚಿಕೊಂಡಿದೆ. ಕರ್ನಾಟಕದ 13 ಮಂದಿಯ ಮಾಹಿತಿ ಲಭ್ಯವಾಗಿದೆ. ಸಹಾಯವಾಣಿ ಕೂಡ ಸರ್ಕಾರ ತೆರೆಯುವಂತಹ ಕೆಲಸವನ್ನ ಕೂಡ ಮಾಡಿದೆ. ಟಿಬೆಟ್ನಲ್ಲಿ ಇರುವಂತಹ 200ಕ್ಕೂ ಹೆಚ್ಚು ಭಾರತೀಯರು ಇನ್ನೂ ಕೂಡ ನೆರವನ್ನ ಕೂಡ ಪಡೆದುಕೊಳ್ತಾ ಇದ್ದಾರೆ. ನೇಪಾಳಕ್ಕೆ ಎಲ್ಲ ರೀತಿಯ ನೆರವನ್ನ ನೀಡುವುದಾಗಿ ಭಾರತ ಕೂಡ ಭರವಸೆಯನ್ನ ಕೂಡ ಕೊಟ್ಟಿದೆ. ದುರಂತ ಪ್ರದೇಶಗಳು ಸ್ಮಶಾನದಂತಾಗಿವೆ ಅಂತ ಹೇಳಿ ಸಂತ್ರಸ್ತರು ಒಂದು ಕಡೆ ದುಃಖಿಸ್ತಾ ಇದ್ದಾರೆ. ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಒಂದೊಂದು ದೃಶ್ಯವೂ ಕೂಡ ಮೈ ನವಿರೇಳಿಸುವಂತಿದೆ. ಅಷ್ಟರ ಮಟ್ಟಿಗೆ ಈ ಪ್ರವಾಹ ಆಗಿದೆ. ಅಲ್ಲಿರುವಂತಹ ಮಂದಿಯೆಲ್ಲ ಇದೀಗ ನಾವು ಇದ್ದಂತಹ ಮನೆ, ನಾವು ಎಲ್ಲವನ್ನ ಕೂಡ ಕಳೆದುಕೊಂಡಿದ್ದೀವಿ ಅಂತ ಹೇಳಿ ದುಃಖಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪ್ರಕೃತಿ ಒಂದು ಕಡೆ ವಿಕೋಪವನ್ನು ಅಥವಾ ಈ ರೌದ್ರಾವತಾರವನ್ನು ತಾಳಿದ್ರೆ ಯಾವ ರೀತಿಯಾಗಿ ಮನುಷ್ಯ ಏನೂ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ಪದೇ ಪದೇ ಆಗಾಗ ಪ್ರಕೃತಿ ತನ್ನ ಮುನಿಸನ್ನು ಅಥವಾ ಈ ರೀತಿಯಾಗಿ ರೌದ್ರಾವತಾರವನ್ನು ತಾಳುವಂಥದ್ದನ್ನು ನಾವು ಪದೇ ಪದೇ ಗಮನಿಸ್ತಾ ಇದ್ದೀವಿ. ಈಗಾಗಲೇ ನೋಡಿ, 380ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. 1,500ಕ್ಕೂ ಹೆಚ್ಚು ಮಂದಿ ನಾಪತ್ತೆಯಾಗಿದ್ದಾರೆ. ಅವರ ಹುಡುಕುವಂತಹ ಕಾರ್ಯಾಚರಣೆ ಸದ್ಯಕ್ಕೆ ಭರದಿಂದ ಸಾಗ್ತಾ ಇದೆ. ಮತ್ತೊಂದು ಕಡೆ ಭಾರತ ಕೂಡ ಯಾವುದೇ ರೀತಿಯಾದಂತಹ ನೆರವು ಬೇಕು ಅಂತಂದರೆ ನಾವು ಅದನ್ನು ನೀಡೋದಕ್ಕೆ ಸಿದ್ಧರಾಗಿದ್ದೇವೆ ಅಂತ ಕೂಡ ಹೇಳಲಾಗ್ತಾ ಇದೆ. ಮತ್ತು ಅವರಿಗೆ ಕುಡಿಯೋದಕ್ಕೆ ನೀರು, ಊಟದ ವ್ಯವಸ್ಥೆಗಳನ್ನು ಕೂಡ ಅಲ್ಲಿನ ಸರ್ಕಾರ ಈಗಾಗಲೇ ಮಾಡ್ತಾ ಇದೆ. ಮತ್ತು ಬದುಕಿ ಉಳಿದವರನ್ನು ರಕ್ಷಣೆ ಮಾಡುವಂತಹ ಕೆಲಸಗಳು ಕೂಡ ಒಂದು ಕಡೆ ಆಗ್ತಾ ಇದೆ. ಮತ್ತೊಂದು ಕಡೆ ನೋಡಿ, ಕರ್ನಾಟಕದ 13 ಮಂದಿ ಕೂಡ ಈಗ ಸಿಕ್ಕಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಸೊ ಹಾಗಾಗಿ ಅಂಥವರಿಗೆ ಸಹಾಯವಾಣಿಯನ್ನು ಕೂಡ ಸರ್ಕಾರ ತೆರೆಯುವಂತಹ ಕೆಲಸವನ್ನು ಕೂಡ ಮಾಡಿದೆ. ಏನಾದರೂ ಸಮಸ್ಯೆ ಆಗ್ತಾ ಇದ್ದರೆ ಅಥವಾ ಅಲ್ಲಿ ಉಳ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅವರನ್ನು ಶಿಫ್ಟ್ ಮಾಡ್ಕೊಳ್ಬೇಕಾಗಿದೆ ಕರ್ನಾಟಕಕ್ಕೆ. ಸೊ ಹಾಗಾಗಿ ಅಂಥವರಿಗೆ ಸಹಾಯವಾಣಿ ಮುಖಾಂತರ ಅವರು ವಾಪಸ್ ಬರೋದಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳುವಂತಹ ಕೆಲಸಗಳಾಗ್ತಾ ಇದೆ. ಮತ್ತು ಸಾಧ್ಯವಾದರೆ ಇಲ್ಲಿಂದ ಯಾರನ್ನಾದರೂ ಕಳುಹಿಸುವಂತಹ ಕೆಲಸಕ್ಕೂ ಕೂಡ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಇದರ ಜೊತೆಗೆ ಟಿಬೆಟ್ನಲ್ಲಿ ಇರುವಂತಹ 200ಕ್ಕೂ ಹೆಚ್ಚು ಭಾರತೀಯರು ಕೂಡ ನೆರವನ್ನು ಕೂಡ ಕೇಳ್ತಾ ಇದ್ದಾರೆ. ಸೊ ನೇಪಾಳಕ್ಕೆ ಎಲ್ಲ ರೀತಿಯಾದಂತಹ ನೆರವನ್ನು ನೀಡ್ತೀವಿ ಅಂತ ಹೇಳಿ ಭಾರತ ಕೂಡ ಒಂದು ಕಡೆ ಭರವಸೆಯನ್ನು ಕೂಡ ಕೊಟ್ಟಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೋಡಿ, ಒಂದು ಕಡೆ ಯಾವ ರೀತಿಯಾಗಿ ಮನೆ ಮತ್ತು ಈ ಗ್ರಾಮಗಳು, ಪಟ್ಟಣಗಳು ಎಲ್ಲವೂ ಕೂಡ ಈ ಅತಿ ವೇಗವಾಗಿ ಬಂದಂತಹ ಪ್ರವಾಹಕ್ಕೆ ಯಾವ ರೀತಿಯಾಗಿ ತುತ್ತಾಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ.